ವಿಶಾಲವಾದ ಎನ್ನಯ ಭಾರವು ಮುಗಿಯಲು ಮುಟ್ಟ ಬಂದೆ ಅಮಲ ದೂರ ದುರ್ಗಂ ಬಂಧನ ಮಾಡಿ ಅಲ್ಲಿ ಬಂದಿ ಕುತರ್ಮಾದ ಕುತ್ತಳ ಬಂಧಿಸಿ ಈ ಕೋರೆಯನ್ನ ಭಾರವಮ್ಮ ಕೋಟೆ ಎಂದು ಸುತ್ತಾದ್ರೊಳಗ ರಾಮಲಕ್ಷ್ಮಣ ಕೂಡರಿಸಿ ಯಕ್ಷನನ್ನ ಕಾದಿರುವನು. ಎಲ್ಲಾರು ಕಿರಟ ಕಟ್ಕೊಂಡ್ರಪ್ಪ, ಲೇಟ್ ಮಾಡ್ಬಿಡ್ರ ಟೈಮ್ ಆಗಿ. ಸಮಸ್ತ ಕಪಿಗಳನ್ನು ಮಾಯಾಜಾಲವನ್ನು ನಿಗ್ರಹಿಸಿ ಕುಲಗ್ರಹಿಯನ್ನು ತೋರಿಸಲಕ್ಕ ರಾವಣನಲ್ಲಿ ಉಗ್ರವಾದ ಬಂಧವನ್ನು ಮಾಡಿ ಈ ಸುಗ್ರೀವಾದಿಗಳು ಪರ್ವತದಲ್ಲಿರುವ ದೂರಾಲೋಚನೆಯಿಂದ ನಮ್ಮ ಕೆಲಸವನ್ನು ಮಾಡಿಕೊಂಡು ಬರಲು ನಡೆಯ ಗಜ ಈ ಹೊತ್ತು ಸಾಯಂಕಾಲದಲ್ಲಿ ವಾಸ ಮಾಡಿದೆವು. ಆದರೆ ಇಲ್ಲಿ ಯಾವುದು ಗೋಚಾರವಾಗಲಿಲ್ಲ ಅಗ್ರಜ. ಈ ಒಂದು ಸಹಜ ತಮ್ಮ ರಾತ್ರಿಯಲ್ಲಿ ನಿದ್ರೆಯಿಲ್ಲದೆ ಬೇಲವಾಗಿ ಅರುಣೋದಯವಾಗಿತ್ತು. ಮೂಡಲು ಕೆಪ್ಪೇರಿ ಕಗ್ಗೆತ್ತಲೆಯು ಸುಧಾ ಕಿರಣ ಮನನ ಕಲನ ಮೇಡದೆ ಎಚ್ಚರವಾಗಲು ಮೆಚ್ಚಿನಿಂದ ಬಂಧಿಸಿದರು. ಭಯದಿಂದ ಕಣ್ಣು ಮುಚ್ಚಿಗೆ ಮಪ್ಪಿಗಳು ಇಂಪಾದ ಧ್ವನಿಯು ಕಿವಿಗಾನಂದ ತೋರಿದರು. ಮುಗುಮಚ್ಚನಾದಿಗಳಂತೆ
ತೀರಿಸಲ ಸಗ ಈ ಭಾರವನ್ನು ತೆಗಿತೀನಿ ನೋಡೋಣ ಈ ಶೈಲನಾಯಕರೇ. ಎಲೈ ಸಚಿವ ಶ್ರೇಷ್ಠನಾದ ಆಂಜನೇಯರೇ, ಅಪ್ಪೋ ಸುಗ್ರೀವರಾಜನೇ, ಅಪ್ಪೋ ನೋಡು ಬೆಳಗಾಯಿತು, ಸೂರ್ಯನು ತನ್ನ ಅರುಣೋದಯದಿಂದ ಒಂದು ಬೀರಿದನು. ಎಲೈ ಮಾಡದೆ ಅಪ್ಪೋ ಸುಗ್ರೀವರಾಜನೇ, ಈ ರಾಮ ಲಕ್ಷ್ಮಣರ ದರ್ಶನ ಮಾಡಬೇಕು. ಶೀಘ್ರವಾಗಿ ನಿನ್ನ ಭಾರತ ಕೋಟೆಯನ್ನು ತೆಗೆದುಹಾಕುವ ಆಂಜನೇಯ, ಈ ಕಾಲದಲ್ಲಾಗಲಿ ನಿನಗೆ ಜಯ. ಅಪ್ಪೋ ಅಪ್ಪೋ ಕವಿವೀರರೇ, ಸರ್ವರಪ್ಪಣೆ ಮನೆಗೆ ಬಾಲವನ್ನು ತೆಗಿತೀನಿ ನೋಡೋಣ ಈ ಶೈಲನಾಯಕರೇ. ಅಪ್ಪೋ ಸುಗ್ರೀವರಾಜನೇ, ಬಾಣದ ಕೋಟೆಯಲ್ಲಿ ಸುರಕ್ಷಿತರಾಗಿದ್ದ ಶ್ರೀರಾಮ ಲಕ್ಷ್ಮಣರು ಕಾಣುತ್ತಿಲ್ಲವಲ್ಲೋ ಮಾರುತಿ, ಮುಂದೆ ಶ್ರೀರಾಮ ಲಕ್ಷ್ಮಣರ ಕಥೆ. ಅಹೋ ಸುಗ್ರೀವ, ನಾನು ಮನಂತನಾಗಿ ರಾಮ ಲಕ್ಷ್ಮಣರನ್ನು ಕಾದುಕೊಂಡನಲ್ಲ. ಅಯ್ಯೋ ರಾಮ, ಇಂಥ ಅಪಕೀರ್ತಿಯನ್ನು ಎನ್ನ ತಲೆ ಮೇಲೆ ಓಸಿದ್ಯ, ಈ ಎನ್ನನ್ನು ಕೈ ಬಿಟ್ಟು ಹೋದಿಯ. ದೈವವು ಎಂತಿರುವುದು ಸರ್ವೀಚರಾದನಲ್ಲ. ಆ ದೃಢರು ರಾಮ ಲಕ್ಷ್ಮಣನ ಕೊಂಡರೋ ಅಥವಾ ಇಲ್ಲೇನಾದರೂ ಮಾಡರು, ಇದಕ್ಕೆ ಉಪಾಯವೇ ಚಿರಲಿಕ್ಕಿಲ್ಲ. ಜಾನಕಿ, ಆ ಜಾನಕಿ ಶ್ರೀರಾಮಚಂದ್ರನನ್ನು ಕೇಳಿದರೆ ಏನಂದು ಹೇಳಲಿ. ಎನ್ನ ರಥವೆಲ್ಲ ಸುಟ್ಟು ಹೋದಂತಾಯಿತು, ಸಮುದ್ರಕ್ಕೆ ಹಾರಿ ಪ್ರಾಣವನ್ನು ಕಳೆದುಕೊಳ್ಳುವೆ. ಎಕ್ಕಟ್ಟು ಬರಪಟ್ಟರೆ ಸ್ವಾಮಿ ಕಾರ್ಯ ಕೈಗೊಳ್ಳುವೆ. ಆ ಚಾಂಡವರು ತಾವ ಕಡೆಗೆ ಹೋಗಿರ್ಬೋದು. ಸೀತಾರಾಮನು ಬೈಕನ್ನು ತೀರಲಿಲ್ಲ, ನಾನು ಶತಮುಖನು ಆದನಲ್ಲ. ಸುಗ್ರೀವ, ನನ್ನ ಹನುಮಂತೆ ವರ್ತಿಸಿದ್ದರೆ ಚೆನ್ನಾಗಿತ್ತು. ರಾಮಚಂದ್ರ, ಎಲ್ಲ ಭುಜತ್ತೆಯನ್ನು ಶಬ್ದ ಪರೀಕ್ಷೆ ಮಾಡಬೇಕೆಂದು ಮರ್ಯಾದೆಯ ನಾನಿಲ್ಲಿ ಯಾರಿಗೆ ಸರಳವಾಗಲಿ. ರಾಮ ಪರಧಾಮ. ಆಹೋ ಸುಗ್ರೀವನೇ, ನೀನು ಮಹಾ ಗಟ್ಟಿಗನೆಂದು ನಂಬಿ ನಿನ್ನನ್ನು ಕಾವಲಿಸಿದ್ದಕ್ಕೆ ನಿನ್ನ ಭಾರತ ಕೋಟೆಯನ್ನು ಕಟ್ಟಿ ಮಂಗನಾಟ ಮಾಡಿ ಅನ್ಯಾಯವಾಗಿ ಶ್ರೀರಾಮ ಲಕ್ಷ್ಮಣನನ್ನು ಈಗ ಏನು ಮಾಡಬೇಕು? ಸಂಧಾನಕ್ಕೆಂದು ಲಂಕೆಗೆ ಕಳಿಸಿದರೆ ನಿನ್ನ ಮಂಕುತನದಿಂದ ಲಂಕೆಯನ್ನು ಸುಟ್ಟು ರಾವಣನಿಂದ ರಾಮನಿಗೆ ಸುಳ್ಳು ಸಮಾಚಾರವನ್ನು ತಂದರ್ಪಿಸಿ ನಮ್ಮನ್ನೆಲ್ಲ ಹಾಳು ಮಾಡಿದೆ. ರಾವಣನಿಗೆ ಕಲಹನ್ನ ಹಚ್ಚಲಿಕ್ಕೆ ಸಂಧಾನದ ನಿನ್ನ ಜೊತೆ ಇನ್ನೊಬ್ಬರು ಕೂಡಿದರೆ ಈ ಜಗತ್ತನ್ನು ಸುಟ್ಟು ಹಾಳು ಮಾಡಿದೆ. ಎಲ್ಲಿಯಾದರೂ ಹೋಗಿ ಹಾಳಾಗಿ ಹೋಗಬಾರದೆ. ಅಯ್ಯೋ ಶ್ರೀರಾಮ, ನಿನ್ನನ್ನು ಅನ್ಯಾಯವಾಗಿ ಕಳೆದುಕೊಂಡನು. ಮುಂದೆ ಗತಿ ಮಾಡಬೇಕು ಶ್ರೀರಾಮ ಪರಂಧಾಮ. ಸುಗ್ರೀವ, ಈ ಭೀಷಣ ಮುಂತಾದ ಕುಲ್ಲ ಕವಿಗಳ ಮೂರ್ಖ ಕವಿಯೇ, ವೀರಾದಿ ವೀರ ಜಗಚ್ಚಖ್ಯಾದ ಅಂದಿನ ನೋಡಿ ಬರ ನಾನೇನು ಹಂಚ್ಕೊಲೆ. ಮೂರ್ಖನೇ, ಎಲ್ಲ ಕೂಡ ನಿಮಗೆ ವಾಗ್ದಾನವು ತರವಲ್ಲ. ಅದಿಯಾದಕ್ಕೆ ತರವಲ್ಲ. ಸುಮ್ಮನೆ ನಿಮ್ಮ ನಿಮ್ಮ ಕೆಲಸಗಳಿಗೆ ನಡೆಯಿರಿ. ಎಲ್ಲವಾಗಿ ತಂದರೆ ನಿಮ್ಮನ್ನು ಒಂದೇ ವರಿಯಾಗಿ ಬಿಗದು ಗಗನಮಂಡಲಕ್ಕೆ
ಹೆಚ್ಚಿಗೆ ಮಾತನಾಡದೆ ಬಾಯಿ ಮುಚ್ಚಲಿ. ಅಹೋ ಒಡೆಯನಾದ ಸುಗ್ರೀವನೇ, ಈ ಸಚಿವ ಶ್ರೇಷ್ಠರೇ, ಶ್ರೀರಾಮನನ್ನು ಕಳೆದುಕೊಂಡಿರೆಂದು ಚಿಂತಿಸಬೇಡ. ಒಂದು ಹಪ್ಪಿಡಿ ನೀಡು. ಸಪ್ತಲೋಕಗಳಲ್ಲಿ ಶ್ರೀರಾಮನನ್ನು ಲಕ್ಷ್ಮಣನನ್ನು ಕೊಂದಿದ್ದಾರೆ. ಆ ರಕ್ಕಸರನ್ನು ಸಪ್ತಾದಿಗಳ 10 ತಂಡಗಳಿಗೆ ಅವರ ಹೆಣಗಳನ್ನು ಬಂಡಿಗಳ ಮೇಲೆ ಇರಿಸಿ ಇದಕ್ಕೆ ತಪ್ಪಿ ರಾಮಲಕ್ಷ್ಮಣ ತಂದು ಒಪ್ಪಿಸಿದ್ದರೆ ದೇವಿ ಗರ್ಭದಲ್ಲಿ ಹುಟ್ಟಿ ದಿಟ್ಟ ಕಟುಕ್ರ ಮಾರುತಿ ಅದಕ್ಕೆ ಸುಗ್ರೀವ ರಾಮನ ಅಂತಃಕರಣ ಮಂದಿರಲ್ಲ ರಾಜ ಉನ್ನತ ನಾರದರ ವಚನ ಪ್ರಕಾರ ಆಲೋಚಿಸಿ ನೋಡಿದರೆ ಹಿರಾವಣನೇನಾದರೂ ಸುರಂಗ ಮಾರ್ಗವನ್ನು ಕರೆದು ಶ್ರೀರಾಮಚಂದ್ರನನ್ನು ಸುರಂಗ ಮಾರ್ಗವಾಗಿ ಹೋಗಿ ಶ್ರೀರಾಮ
ಬರೋಣ ಟೈಮ್ ಆಗಿದ್ ಬರಪ್ಪ ಮೊದ್ಲೇ ಕಿಂದ ಕಟ್ಟಿ ಕುಂದ್ರಬೇಕಪ್ಪ
ಸ್ವಪ್ನವೋ ಅಥವಾ ಕನಸಿನ ವಿಕಾರವೋ ಛೇ ಛೇ ಇಂದಿಗೂ ಅಲ್ಲ. ಇದು ದಾನವರ ಮಾಯಾಜಾಲವೇ ಹೌದು. ಕಲಿಜಾತಿಗಳಿಗೂ ವಂಶದಲ್ಲಿ ಹುಟ್ಟಿದ ಶ್ರೀರಾಮಚಂದ್ರನ ಮುಂದೆ ನಿಮ್ಮ ಮಾಯಾ ಬಿಂಬವನ್ನು ತೋರಲು ಎಂಬ ನಿಲ್ಲಿಗೆ ಕಟ್ಟಿ ತಂದಿರುವುದು. ಕೋದಂಡಕ್ಕೆ ಕೊರ್ಗಡಿಯನ್ನು ಬಂಧಿಸಿ ಆ ಕರ್ಣ ಪರ್ಯಂತರಂ ಸೆಳೆದು ಬಿಟ್ಟರೆ ಸಪ್ತ ಲೋಕങ്ങളും ಕ್ಷಣ ಮಾತ್ರದಲ್ಲಿ ಧೂಳು ಪಡುವ ಮೆಬ್ಬಿಸಿ ಬಿಡುವರು. ಇಕ್ಷಾಕು ಕುಲಕ್ಕೆ ಶ್ರೇಷ್ಠ, ರಾಕ್ಷಸರ ಕುಲಕ್ಕೆ ನಷ್ಟ. ಇಂದ್ರಾದಿಗಳಿಗೆ ವಂದಿತನಾದ ಶ್ರೀರಾಮ ರಣೋದ್ರಾಮ ದಶರಥ ರಾಮ ಎಂಬ ನಾಮವೇದಕ್ಕೆ ಆ ರಕ್ಕಸರ ಕಡೆಯಿಂದ ಮುಂದೇನಾಗುವುದು ನೋಡೋಣ. ಸಾರಥಿ ಅತಿ ಜಾಗೃತಿ ನಿಮ್ಮಿಟ್ಟು ಗಂಟಾಗಲಿ ಮುದಿ. ಆಹಾ, ಇದೇನು ಸೋಜಿಗವೋ ಇಲ್ಲಿರುವರು ತಮ್ಮಲ್ಲೇ ತಾವೇ ಗುಣಗುಟ್ಟುತ್ತಾ ಎನ್ನ ಕಡೆಗಣ್ಣಿನಿಂದ ನೋಡುತ್ತಾ ನಿಂತಿರುವರು. ಇವರನ್ನು ಪರೀಕ್ಷಿಸಿ ಮಾತನಾಡಿಸುವರು. ಆಯೋ ಮದಗಜಗಾಮಿನೇ, ಸಡಗರದಿಂದ ಜಗಿ ಜಗಿಸುವ ಆಭರಣವನ್ನಿಟ್ಟು ಜಗದಾಕ್ಷಸಿ ಮದಗ ಬಂದಿರುವ ಸುಂದರ ಶ್ರೀಯೇ ನೀನುದಾನು. ಯಕ್ಷ ಕಿನ್ನರ ಕಿಂಪುರುಷ ಗರಡ ಗಂಧರ್ವರ ನಾಯಕರ ಪೈಕಿ ನೀನುದಾನು. ಇಲ್ಲಿರಲು ಕಾರಣವನು ಬೇಡವಂತವರಾಗೆ ನಾರಿಮನೆ. ಎಲೆ ಸ್ತ್ರೀಯೇ, ಎಲೆ ಸ್ತ್ರೀಯೇ, ಸರ್ವದ ಸಾಧ್ಯವಿಲ್ಲ.
ಪ್ರೀತಿಯನ್ನು ಒಪ್ಪಿಕೊಂಡು ಎನ್ನ ಮಗಳ ಇಷ್ಟಾರ್ಥವನ್ನು ತೀರಿಸುವನಲ್ಲ ಕೇಳಿಲ್ಲ ಸುಮ್ಮ ಅದು ಸರ್ವದ ಸಾಧ್ಯವಿಲ್ಲ ಶ್ರೀ. ಎಲೆ ಶ್ರೀಯೇ, ಚಂದ್ರಶೇಣಿಯಾದ ನಾನು ಕೇಳಿಕೊಳ್ಳುವುದೇನೆಂದರೆ ಅದು ಏನು ಶ್ರೀಯೇ? ಎನ್ನ ಪತಿಯನ್ನು ಬಿಟ್ಟು ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೋತು ಬರುತ್ತೇನು ಮೂರ್ಖಳೇನು ಮಾತನಾಡಿ ಎತ್ತ ಮಾತನ್ನೇ ಹೇಳ್ತಿರುವನ ನಾನು ಏಕಪತಿರದಷ್ಟನು ಬಿಟ್ಟು ಅನ್ನ ಶ್ರೀಯನ್ನು ಬಯಸುವನಲ್ಲ ರಾಮ ಚಂದ್ರಸೇನ. ಸುಮ್ಮನೆಯನ್ನ ಪ್ರೀತಿಯನ್ನು ಧಿಕ್ಕಾರ ಮಾಡಬೇಡ ಎನ್ನ ಮನದ ಇಷ್ಟಾರ್ಥವನ್ನು ತೀರಿಸುವನಲ್ಲ ಕೇಳಿಲ್ಲ ಸುಮ್ಮ ಸರ್ವದಾ ಕೇಳುವುದಲ್ಲ ಶ್ರೀ. ಅಹೇ ಶ್ರೀಯೇ, ಹುಚ್ಚು ತೆಲಿಗೇರಿದ ಮನಸ್ಸರು ಬೆತ್ತಲ ಕುಣಿದು ಸಾಯುವರೆಂಬಂತೆ ನಿನಗೇನೋ ಹುಚ್ಚಿಡಿದು ಹೋದರೆ ಎಲೆ ಹುಚ್ಚಳೆ, ಹೆಚ್ಚಿಗೆ ಮಾತನಾಡಿದರೆ ಉಮ್ಮದ ಆಚಕ್ಕೆ ನಡೆಯೇ ಚಂದ್ರಸೇನ. ರಾಮ ಚಂದ್ರಸೇನ, ಆಚೆಗೆ ಹೋಗಬೇಕು ಹೌದು ಶ್ರೀಯೇ. ಹೋಗದೇ ಇಲ್ಲ ರಾಮ ಚಂದ್ರಸೇನ, ಆಗ ಯುದ್ಧದ ಹಬ್ಬವನ್ನು ಮಾಡಬೇಕು ಯೌವನ ಇಲ್ಲ ಕೆಲಸವನ್ನು ಅದು ನನಗೆ ಬೇಕಾಗಿಲ್ಲಲ್ಲ ಶ್ರೀಯೇ. ಶ್ರೀರಾಮ ಚಂದ್ರಸೇನ, ರಾಮಣ್ಣ, ಇಲೇವಯ್ಯ. ಎಲೆ, ನೀನು ನನ್ನ ಪ್ರೀತಿಯನ್ನು ಒಪ್ಪಿಕೊಂಡರೆ ನಿನಗೆ ರೊಟ್ಟಿ ಸುಖವನ್ನು ನೀಡುವೆನು ಆ ಸುಖವು ನನಗೆ ಬೇಕಾಗಿಲ್ಲ ಶ್ರೀಯೇ. ಮತ್ತೇನು ಬೇಕಾಗಿರುವುದು ನಾನು ಸೀತಾಗೋಸ್ಕರವಾಗಿ ಬಂದಿರುವ ಶ್ರೀಯೇ. ಇಂಥ ಅವಕಾಶವು ಹೆಣ್ಣಿಗೂ ಸಿಗಲ್ಲ ಆ ಅವಕಾಶವು ನನಗೆ ಬೇಕಾಗಿಲ್ಲ ಶ್ರೀಯೇ. ಸುಮ್ಮನೆ ನಮ್ಮ ಏಕಾಂತ ಮಂದಿರಕ್ಕೆ ಹೋಗೋಣ ನೋಡಿ ಪ್ರಿಯ ಮುಗಿದೆಯಾ ಅದು ಸರ್ವದಾ ನನ್ನ ಮುಂದೆ ನಡೆಯುವುದಲ್ಲ ಶ್ರೀಯೇ. ಎಲೆ ಮೂಢಗಾಮಿನಿಯೇ, ತಿರುಪೆ ಕೂಳು ತಿನ್ನುವ ತಿರುಮಗನ ನಾಣಿಯೇ, ಏಕ ಮಾತನಾಡುತ್ತಿ ಈ ಮಾತುಗಳೆಲ್ಲ ಒತ್ತಟ್ಟಿಗೆ ಇಡು. ಪುರುಷರನ್ನು ಲಜ್ಜೆಗೆಳೆದು ಇಂಥ ತುಚ್ಛವಾದ ಕಾರ್ಯಕ್ಕೆ ಮನಸೆಳೆಯುವೆ. ಛೆ, ನಾನೇನು ಹುಚ್ಚನೆ? ಶ್ರೀರಾಮ ಮುಂದೆ ಹೆಚ್ಚು ಮಾತುಗಳನ್ನು ಆಡಿದರೆ ಬರಲಿ. ಸುಮ್ಮನೆ ಎನ್ನ ಬಲಾತ್ಕಾರದಿಂದ ಸ್ಥಾನಕ್ಕೆ ನಡಿನಡಿಗೆ ಜಡಿದ ನಂತರ ಕಾಮಾಂಧನೆ, ನಿನ್ನ ಹೊರಟು ಹೋಗಂತ ಹೇಳ್ತೀವಿಯಾ ಹೌದು ಶ್ರೀಯೇ. ಹೋಗುದೇ ಇಲ್ಲ ಅದು ಏತಕ್ಕೆ ಶ್ರೀಯೇ? ನಾನು ನಿನ್ನ ಪ್ರೀತಿಯನ್ನು ಪಡೆದುಕೊಳ್ಳಬೇಕೆಂದು ಬಂದಿದ್ದೀನಿ ನೀಚ ಪ್ರೀತಿಗೆ ನಾನು ವಶನಾಗುವನಲ್ಲ ಶ್ರೀಯೇ. ಆಗುವುದೇ ಇಲ್ಲ ಹೌದು ಶ್ರೀಯೇ. ಅದು ಹೇಗೆ ಆಗುವುದಿಲ್ಲ ನಾನು ನೋಡಬೇಕು ಅದು ನೋಡೇ ಬಿಡಲ್ಲ ಶ್ರೀಯೇ.
ನನ್ನ ಮನಸ್ಸಿಗೆ ಕಾಮಾಂಧರೇ, ಹಾಗೆಲ್ಲ ಕರೆಯಬೇಡ, ಏನಂತ ಕರೆಯಬೇಕು? ಸುಂದರಿ ಅಂತ ಕರಿ. ಸುಂದರ ಅಂತ ಎರಡು ಪದಾಕ್ಷರ ಬಿಟ್ಟು ಅಣ್ಣ ಅಂತ ಕರೆ. ನಾನು ಏಕಮತಿರತಸ್ಥರು ಸೀತೆಯನ್ನು ಬಿಟ್ಟು ಅನ್ನ ಸ್ತ್ರೀಯರನ್ನು ಕಟ್ಟೆತ್ತು ಸಹ ನೋಡುವನಲ್ಲ, ಸರ್ವದ ಸತ್ಯವಲ್ಲ. ರಾಮ, ಚಂದ್ರಸೇನೆ, ಪ್ರಿಯ, ಏ, ತಾನಾಗಿ ಒಳಗೆ ಬಂದ ಹೆಣ್ಣನ್ನು ಬೇಡನ್ನುವೆಯಲ್ಲ, ನಿನ್ನ ಬುದ್ಧಿಗೆ ನಾನೇನು ಹೇಳಲಿ? ಪ್ರಿಯ, ಏ ಸ್ತ್ರೀಯೇ, ಹೆಣ್ಣಿನ ಸುಖವೇ ಬೇಡವೇ? ನನಗೆ ಬೇಕಾಗಿಲ್ಲ ಸ್ತ್ರೀಯೇ, ನನಗೆ ಬೇಕಿರುವೆಯಲ್ಲ. ಅದಕ್ಕೆ ಬೇರೆ ಯಾರನ್ನಾದ್ರೂ ನೋಡುದು. ಇಂಥ ಅವಕಾಶವು ಹೆಣ್ಣಿಗೂ ಸಿಗಲಾರದು. ಸುಮ್ಮನೆ ಸ್ವಲ್ಪ ಸುಖವನ್ನು ಕಾಣುವ ಪ್ರಿಯ, ನೋಡಿ ಮುಟ್ಟಿ. ಎಲೆ ಸ್ತ್ರೀಯೇ, ನೀರಿನಲ್ಲಿ ಹುಟ್ಟುವ ಕಮಲವು ಕಲ್ಲಿನಲ್ಲಿ ಹುಟ್ಟುತ್ತದೆ. ಏನು ಮಾತನಾಡಿ ಏ ನೀಚ ಮಂಡೆ. ಎಲೆ ನಾರಿ ಮದನ ಕಟಾರಿ ಮಾತಿನಲ್ಲಿ ಬಯ್ಯಾರಿ. ಅಯ್ಯಾರಿ ಅಂದರೆ ನಿನ್ನನ್ನು ತಯಾರು ಮಾಡಿಸ. ಮನಸ್ಸಾದರೂ ಸಹಿಸಲಾರೆನು. ಇಂಥ ಈ ನಾಟ್ಯವನ್ನು ಬಳಸಿ ತರ್ಕ ಶಾಸ್ತ್ರ ಶ್ರೀಯಳಾಗಿ ಕಾಮಬಾಧೆಯಿಂದ ಪೀಡಿತಳಾದ ಮೋಹಿನಿಯೇ, ಸನ್ನೆ ಮಾಡಿ ಮುಖದ ಮೇಲೆ ಮೀಸೆ ಒತ್ತಿ ಬರುವ ಯುವಕರ ಹಿಡಿದು ಕುಂಭಕುಚಗಳನ್ನು ಹಿಡಿದು ಎನ್ನ ಆಲಕಿಸುವ ಎಂದು ಕರೆದರೆ ನಾನು ನಿನಗೆ ವಶನಾಗಬಲ್ಲೆನೆ. ಏನಾರೇ ಇಂಥ ಚಂಡಿತನಕ್ಕೆ ಬಿದ್ದು ಅಂಡೆರೆದು ಬೆಂಡಾಗುವ ಚಂಡಿಯೇ, ನಿನ್ನ ಗಂಡನು ನಿನ್ನನ್ನು ಕಂಡರೆ ಖಂಡಿಸದೆ ಬಿಡುವನೆ. ಹೌದು ಶ್ರೀಯೇ, ಅದಕ್ಕೆ ಒಂದು ನೀತಿ ಉಂಟು. ಅದು ಏನೆಂದರೆ, ಅದೇನು? ಪತಿಯ ಬಾಧೆಯಿಂದ ಆಗಲಿಲ್ಲದೆ ನನ್ನನ್ನು ಕೂಡುವಿಯಾ ಎಂಬ ಪ್ರಶ್ನೆ ಕೇಳಬಹುದು. ಅದಕ್ಕೆ ನಿನ್ನ ಗಂಡನೇವನಲ್ಲ, ನಾನು ಪರಸ್ತ್ರೀಯರನ್ನು ಎಂದಿಗೂ ಇಚ್ಛಿಸುವನಲ್ಲ. ಹದ್ದು ಬಂದಲ್ಲಿ ಹದ್ದು ಬಡದಂತೆ ಸದ್ದು ಇಲ್ಲದೆ ನಾನು ನಿದ್ರೆಯಲ್ಲಿ ಮಲಗಿದನು. ಅಷ್ಟರೊಳಗೆ ಗದ್ದಲ ಮಾಡಿ ನಿದ್ದೆ ಗಡಿಸಿ ಮಾರಣ ಯುದ್ಧಕ್ಕೆ ಸಂಸಿದ್ಧನಾಗಂದು ಸಿದ್ಧಿ ಹೇಳುವಿಯಾ? ಹತ್ತಿನಂತವರೇ ಆಚೆಗೆ ನಡೆಯೇ, ಬುದ್ಧಿ ಕಡೆ ನಾನೇನು ಬುದ್ಧಿ ಇಲ್ಲದೆ ನಿನ್ನ ಹೊರೆಯಲ್ಲಿ ಬಂದಿಲ್ಲ. ಬುದ್ಧಿ ಇಲ್ಲದವರ ಅದಕ್ಕೆ ಇಲ್ಲಿ ಬಂದು ನಿನ್ನ ಶ್ರೀರಾಮನ ಬಂದ ಮಾಡಿದರೆ ಪ್ರೀತಿ ಇಷ್ಟೇ ಬಂದಿದ್ದನು. ನನಗೆ ಆ ಪ್ರೀತಿ ಬೇಕಾಗಿಲ್ಲ. ಮತ್ತೇನು ಬೇಕಾದ್ರು? ನಾನು ಏಕಪತ್ತಿರತಸ್ಥನು, ಸೀತೆಯನ್ನು ಬಿಟ್ಟು ಅನ್ನ ಸ್ತ್ರೀಯರನ್ನು ಬಯಸುವನಲ್ಲ. ಹೌದೇ? ಹೌದು ಸ್ತ್ರೀಯೇ. ರಾಮ, ಚಂದ್ರಸೇನೆ, ನಿನ್ನನ್ನು
ಸಾಧ್ಯವಿಲ್ಲ. ಶ್ರೀರಾಮ ಚಂದ್ರಸೇನೆ ಗೊತ್ತಾಯ್ತು. ಒಟ್ಟಾಗಲು ಚಿಂತೆ ಇಲ್ಲ. ನಾನು ನನ್ನ ಆಟವನ್ನು ಬಿಡುವುದಿಲ್ಲ. ಪ್ರತಿ ಸುಖ ನೀಡಬಹುದು ಅಂತ ಕರೆದರೆ ಮೊದಲಲ್ಲ ನೀನಲ್ಲ. ನೀನು ವಿವೇಕಕ್ಕೆ ಹಠ ಮಾಡಿದರೆ ನನ್ನ ಬಗ್ಗೆ ಹೇಳಲು ಸೊಪ್ಪನೆ ಎಲ್ಲ ಪ್ರೀತಿಯನ್ನು ಹುಟ್ಟಿಕೊರಲ್ಲ ಬುದ್ಧಿ ಸಂಪನ್ನ. ದಕ್ಷಿಣಾದಿಗೆ ಹುಟ್ಟಿದ್ರು ಹುಟ್ಟಬಹುದು. ಈ ಶ್ರೀರಾಮನು ನೀತಿ ತಪ್ಪುವಲ್ಲೇ. ಎಲ್ಲೇ ನಾರಿ ಕಲಕಿರಮಾಡು. ಪ್ರಿಯ ಸುಲಲಿತವಾದ ಮಾತುಗಳಿಂದ ಸೊಲ್ಲಿಗೆ ಬಾಯನ್ನು ಕರೆಯುವುದು ನಿನಗೆ ಬರಲ್ಲ. ಏಕ ಭಕ್ತಿರತಸ್ಥನಾದ ಶ್ರೀರಾಮನು ನಿನ್ನ ಸಂಗಡ ಬೋಧಿಸುವನಲ್ಲ. ಆ ವಿಚಾರಗಳು ಎನ್ನ ಮಾತು ನಿಜ ಎಂದು ತಿಳಿ ನಾರಿ ತಿಳಿದಿ ಬಂದ ದಾರಿ. ಮಾತಿಗೆ ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗುವ ಮಾತನ್ನುತ್ತೇವೆ. ಪ್ರಿಯ ಶ್ರೀಳೇ ಇದ್ದ ಮಾತನ್ನಾಡುವೆನು. ಸುಮ್ಮನೆ ಹೋಗಿಕೊ. ಅದು ಎಂದಿಗೂ ಸಾಧ್ಯವಲ್ಲ ಶ್ರೀ. ಶ್ರೀ